1.5 ವರ್ಷದಿಂದ ಕಮ್ಸೆ ಕಮ್ ಒಂದು 20 ಬಾರಿ ದಿಶಾ ಮೀಟಿಂಗ್ ಮಾಡ್ಬೇಕಂತೇಳಿ ನಾವು ಬೆನ್ನತ್ತಿದ ಮ್ಯಾಗ ಕಡೆಗೆ ದಿಶಾ ಮೀಟಿಂಗ್ ತಯಾರು ಮಾಡೋದು. ದಿಶಾ ಮೀಟಿಂಗ್ ಭಾರತ ದೇಶದಾಗ ಎಲ್ಲಿ ಕೇಳಿಲ್ಲ, ಕೊರೋನಾ ಪೀರಿಯಡ್ನಾಗ ಹಂಗಾಗಿಲ್ಲ. ಇವತ್ತು ಆನ್ಲೈನ್ ದಿಶಾ ಮೀಟಿಂಗ್, ಆನ್ಲೈನ್ MP, ಆನ್ಲೈನ್ ಪ್ರಿಯಾಂಕ್ ಖರ್ಗೆ. ಈಗ IT-BT ಮಿನಿಸ್ಟರ್ ಆಗಿ ನಾವು ಕೆಲವು ಪತ್ರಿಕೆಯಲ್ಲಿ ಬಂದದ್ದು ನಾವು ನೋಡೇವಿ, ಓದಿವಿ, ನಾವು ಭಾಳ ಚಲೋ ಬರ್ತಾರೆ. ಟೆಕ್ನಿಕಲ್ ಎರರ್ಗಳು, ಮಾತುಗಳು ಒಬ್ರೊಬ್ರು ಕೇಳಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಗೆ ಕರೆಸಿಲ್ಲ, ಸೆಲೆಕ್ಟಿವ್ ಡಿಪಾರ್ಟ್ಮೆಂಟ್, ಸೆಲೆಕ್ಟಿವ್ ಸಬ್ಜೆಕ್ಟ್. ಹೆಸರಿಗೆ ದಿಶಾ ಮೀಟಿಂಗ್. ನಾನು ನೋವು ಹೇಳ್ತೀನಿ ಏನಾಗ್ಯದ. ನಾ MP ಇದ್ದಾಗ ನೀವು ಬರಿಬೇಕು, ತಿಳ್ಕೋಬೇಕು. 2 ವರ್ಷ ನಾವು ಕೊರೋನಾ ಕಂಟಿನ್ಯೂ ದಿಶಾ ಮೀಟಿಂಗ್ ಮಾಡಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ರಾಜ್ಯಸಭಾ ಮೆಂಬರ್ ಆದರು. ಭಗವಂತ ಖೂಬ್ ಅವರು ಮಂತ್ರಿ ಆದರು. ಭಗವಂತ ಖೂಬ್ ಅವರು ಮಂತ್ರಿ ಆದಾಗ ನನಗೆ ಅಧ್ಯಕ್ಷತೆ ತೆಗೆದು ಭಗವಂತ ಖೂಬ್ ಅವರಾದರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ಅಪೋಸಿಷನ್ ಆದಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೀಡರ್ ಆಫ್ ಅಪೋಸಿಷನ್ ಆದಮೇಲೆ ಇದು ನಾವು ಬಹಿರಂಗಪಡಿಸಲು ಜಾಸ್ತಿ, ಯಾಕೆಂದ್ರೆ ನಾವು ನಮ್ಮ ಕೆಲಸ ಆಗ್ಬೇಕಂತೇಳಿ. ನಿಮ್ಮನ್ನ ಲೆಟರ್ ತೋರಿಸ್ತೀನಿ. ಮಿನಿಮಮ್ 10ರಿಂದ 20 ಲೆಟರ್ ಬರೆದವರು ಅವರು. ಮಲ್ಲಿಕಾರ್ಜುನ್ ಡಾಕ್ಟರ್ ಜಾಧವ್, ಉಮೇಶ್ ಜಾಧವ್ ಅವರಿಗೆ ದಿಶಾ ಮೀಟಿಂಗ್ ಅಧ್ಯಕ್ಷದಿಂದ ತೆಗಿಬೇಕು, ನಾನು ಲೀಡರ್ ಆಫ್ ಅಪೋಸಿಷನ್, ನಾನು ಸೀನಿಯರ್ ಇದ್ದೀನಿ, ನನಗೆ ಅಧ್ಯಕ್ಷ ಮಾಡಬೇಕಂತೇಳಿ ಕರೆಸ್ಪಾಂಡೆನ್ಸ್ ಮಾಡಿ 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 ಅವ್ರ ಅಧ್ಯಕ್ಷರಾದರು. ನನಗೆ ತೆಗೆದ್ರು, ಭಗವಂತ ಖೂಬಾಗ ತೆಗೆದ್ರು. ಅಧ್ಯಕ್ಷ ಆದಮೇಲೆ 1.5 ವರ್ಷದಿಂದ ಯಾವುದು ಮೀಟಿಂಗ್ ಮಾಡಲಿಲ್ಲ. ಆಮೇಲೆ ನಾವು ಭಾಳ ಬೆನ್ನು ಹತ್ತಿದ ಮ್ಯಾಗ ಭಾಳ ಕರೆಸ್ಪಾಂಡೆನ್ಸ್ ಪ್ರೆಸ್ ಮೀಟ್ ಮಾಡಿದ್ಮ್ಯಾಗ ಜನವರಿ ಫೆಬ್ರವರಿ ತಿಂದಾಗ ನಾನು ಮಾಡ್ತೀನಿ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು DC ಅವ್ರು ಹೇಳಿದ್ರು. ಡೇಟ್ ಕೊಟ್ಟರು, ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ನಾವೇ ಹೋಗಿ DC ಅವ್ರಿಗೆ ಹೇಳಿ ನಾವು ಮೀಟಿಂಗ್ ಮಾಡಿದ್ವಿ ಫೆಬ್ರವರಿ ತಿಂಗಳದಾಗ. 2 ದಿವಸ ಮೀಟಿಂಗ್ ನಡೀತು. ನಾವು ಅಧ್ಯಕ್ಷರಾಗಬಾರ್ದು. ಈಗ ಅವರು ರಾಧಾಕೃಷ್ಣ ಅವ್ರ ಹಳೆಯ, ಅವ್ರ ಮಗಳ ಗಂಡ ಹಳೆಯ, ಮೇಡಮ್ ಅವ್ರ ತಮ್ಮವರು, ಮನೆಯವ್ರ ತಮ್ಮವರು, ಅವ್ರು MP ಆದ್ಮ್ಯಾಗ ಅವರಿಗೆ ದಿಶಾ ಸಮಿತಿ ಅಧ್ಯಕ್ಷ ಮಾಡ್ತಾರೆ. ಅಂದ್ರೆ ತಮ್ಮ ಪವರ್ಗಳು ತಮ್ಮ ಕೈಯಾಗಿರ್ಬೇಕು. ನಮ್ಮ ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು ಪವರು. ಯಾವ ದಲಿತರಿಗೆ ಪವರ್ ಸಿಗಬಾರ್ದು. ಆ ಉದ್ದೇಶದಿಂದ ಈಗ ಅವರು ರಾಧಾಕೃಷ್ಣ ಅವರಿಗೆ ಅಧ್ಯಕ್ಷ ಮಾಡಿ 1.5 ವರ್ಷ ತನಕ ಒಂದು ಮೀಟಿಂಗ್ ಮಾಡಿಲ್ಲ. ನಾನು ರಾಧಾಕೃಷ್ಣ ಅವ್ರಿಗೆ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ MP ಆಗಿ 2 ಸಲ MP ಆಗಿ 9 ಸಲ MP ಆಗಿ MLA ಆಗಿ ಹೋಗ್ಯಾರ. ಇಲ್ಲಿ ಸಮಸ್ಯೆ ಓದ್ತಿರ್ತವರಿಗೆ ಅವ್ರ ಮೀಟಿಂಗ್ ತಗೋಬೇಕಾಗಿತ್ತು, ಅವ್ರ ದಿಶಾ ಮೀಟಿಂಗ್ ತಗೋಬೇಕಾಗಿತ್ತು. ಈಗ ಆಫೀಸರ್ಗೆ ಇದು ಹಬ್ಬ. ಇದು ನಮ್ಮ ಭಾಗಕ್ಕೆ ಅಭಿವೃದ್ಧಿ ಸಲುವಾಗಿ ಮಾಡ್ಲಿಕ್ಕೆ ಗೌರ್ಮೆಂಟ್ ಆಫೀಸರ್ಗಳಿಗೆ ಹಬ್ಬ. ಇದು ಯಾರು ಕೇಳೋವಿಲ್ಲ, ಹೇಳೋರಿಲ್ಲ. ಆಮೇಲೆ ಅಜೆಂಡಾ ಆಫ್ ದ ಮೀಟಿಂಗ್, ಯಾವುದೇ ಮೀಟಿಂಗ್ ಮಾಡೋಕ್ಕಿಂತ ಮೊದಲು ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಇರ್ತದೆ. ಹಿಂದೆ ಕೆಲಸ ಎಲ್ಲಿಗೆ ಬಂದು ನಿಂತದ, ಏನು ಪೆಂಡಿಂಗ್ ಇರ್ತದ, ಯಾರು ಏನು ಮಾತು ಕೊಟ್ಟಾರ, ಯಾರ ಮ್ಯಾಗ ಆ್ಯಕ್ಷನ್ ತಗೋಬೇಕು, ಆ್ಯಕ್ಷನ್ ರಿಪೋರ್ಟ್ ಬಗ್ಗೆ ಚರ್ಚೆನೇ ಇಲ್ಲ. ಇಟ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರೆ ಅವರು. ಯಾವುದಾದ್ರೂ ಮೀಟಿಂಗ್ದಾಗ ಯಾವುದಾದ್ರೂ ವಿತೌಟ್ ಆ್ಯಕ್ಷನ್ ಟೇಕನ್ ರಿಪೋರ್ಟ್, ಲಾಸ್ಟ್ ಮೀಟಿಂಗ್ದಾಗ ಏನಾಗಿದೆ, ಯಾರು ಮಾಡಬಾರ್ದು, ಮಾಡೋದು ಸರಿಯಲ್ಲ. ಆಮೇಲೆ ಎಷ್ಟು ಡಿಪಾರ್ಟ್ಮೆಂಟ್, 34 ಡಿಪಾರ್ಟ್ಮೆಂಟ್ ಕರೆದ. ಮಿನಿಮಮ್ 60 ಡಿಪಾರ್ಟ್ಮೆಂಟ್ ಅವ. 60 ಡಿಪಾರ್ಟ್ಮೆಂಟ್ ಕರಿಬೇಕು. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬ್ಲೇಮ್ ಮಾಡ್ರಿ, ನಾವು ಬ್ಲೇಮ್ ಮಾಡ್ಲಿಕ್ಕೆ ಮಾಡೋದಲ್ಲ. ಏನು ನಡೆದದ, ಎಲ್ಲಿ ಏನು ನಡೆದ ತಿಳ್ಕೋಬೇಕು. ಇವತ್ತು
ಮೆಗಾ ಟೆಕ್ಸ್ಟೈಲ್ ಪಾರ್ಕ್. ನಾವು ಉಮೇಶ್ ಜಾಧವ್ ಹೆಸರು ಬೇಕಾಗಿಲ್ಲ, ನಮ್ಮ ಪಾರ್ಟಿಗೆ ಹೆಸರು ಬೇಕಾಗಿಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ಜನರಿಗೆ ಕೆಲಸ ಸಿಗಬೇಕು, ವಲಸೆ ಹೋಗೋರಿಗೆ ಕೆಲಸ ಸಿಗಬೇಕು. ಇವತ್ತು ಗುರುಮಿಟ್ಕಲ್ ಅಂತ ಕ್ಷೇತ್ರದಲ್ಲಿ 8-9 ಬಾರಿ MLA ಆಗಿ ಮಂತ್ರಿ ಆಗಿ ಹೈಯೆಸ್ಟ್ ಇವತ್ತು ಮೈಗ್ರೆಂಟ್ ಲೇಬರ್ ಎಲ್ಲರಂದ್ರೆ ಗುರುಮಿಟ್ಕಲ್ದಾಗ್ಯಾರ, ಗುಲ್ಬರ್ದಾಗ್ಯಾರ. ಇವರು ಸೊಳಗ 7 ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಭಾರತ ದೇಶದಾಗ ಕೊಟ್ಟಿದ್ರು. 7 ಮೆಗಾ, ಅದ್ರದಾಗ ನಾವು ಎಫರ್ಟ್ ಮಾಡಿ ಬೆನ್ನತ್ತಿ 1 ಸಲ ಅಲ್ಲ 100 ಸಲ ಬೆನ್ನತ್ತಿ ಹಿಂದೆ ನಮ್ಮ ಹಿಂದಿನ ಒಬ್ಬ ಮುಖ್ಯಮಂತ್ರಿ ಮೈಸೂರಿಗೆ ಹೋಗ್ಬೇಕಂತ ಹೇಳಿ ಪ್ರಜೆಗಳು ಬಂದಾಗ ಅದನ್ನು ಆಪ್ಷನ್ ಇಟ್ಟಿದ್ರು. ಬಸವರಾಜ ಬೊಮ್ಮಾಯಿ ಅವ್ರಿಗೆ ನಾವು ಎಂದೂ ಮರೆಯಲ್ಲ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ಮ್ಯಾಗ ಚಾಲೆಂಜ್ ಮೆಥಡಲ್ಲಿ ಎಲ್ಲನೇ ಅವರು ಫುಲ್ಫಿಲ್ ಕಂಡೀಷನ್ ಮಾಡಿ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಯಾಂಕ್ಷನ್ ಆಯಿತು. 1,000 ಎಕರೆ ಲ್ಯಾಂಡ್, ಫರ್ಟೈಲ್ ಲ್ಯಾಂಡ್ ಸ್ಯಾಂಕ್ಷನ್ ಆಯಿತು. ಎಲ್ಲ ಏನೇನೋ ಪ್ರೊಸೆಸ್ ರೆಡಿ ಮಾಡಿ ಇಟ್ಟೆ ಹೋಗಿದ್ವಿ. ಕಂಪ್ನಿ ಫಾರ್ಮೇಷನ್ ಆಗಬೇಕು. 51% ಕರ್ನಾಟಕ ಶೇರ್, 49% ಗೌರ್ಮೆಂಟ್ ಆಫ್ ಇಂಡಿಯಾ ಶೇರ್. ಮತ್ತು ಹಿಂದಿನ ಕ್ಯಾಬಿನೆಟ್ ಇದ್ದಾಗ ಏನೇನು ಕನ್ಸೆಷನ್ ಕೊಡಬೇಕು ಎಲ್ಲನೇ ಚರ್ಚೆ ಆಗಿತ್ತು. 500 ಕೋಟಿ ನಮ್ಮ ಕೇಂದ್ರ ಸರ್ಕಾರ ರೆಡಿ ಬಜೆಟ್ ಇಟ್ಟದ. ಇವ್ರು ಸುಮ್ಮನೆ ಮೊನ್ನೆ ಮೀಟಿಂಗ್ದಾಗ ಪೆಂಡಿಂಗ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಐ ಆಮ್ ಹಿಯರ್ ಟು ವರ್ಕ್, ನಾವು ನಮಗೆ ಉಪಯೋಗ ಮಾಡ್ಕೊಂಡು ನಾವು ಬೇಕಾದ್ರೆ ನಿಮ್ಮ ಸಂಗಡ ಬರ್ತೀವಿ. ನಾವು ಇವತ್ತು ಜೇವರ್ಗಿದವ್ರು ಬಂದಿದ್ರೆ ನಿನ್ನ ನಮ್ಮ ಮನೆಗೆ ಸಾವಿರಾರು ರೈತರು ಸರ್ ನಮ್ಮಲ್ಲಿ ಕಾಟನ್ ಬೆಳೆದವ್ರು ಏನು ಮಾಡಬೇಕು ಉಳಿದಂತಂದ್ರು. ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಾಡಿದ್ರೆ ನಮ್ಮ ಈ ಕ್ಷೇತ್ರದ ನಸೀಬ್ ಬದಲಿ ಆಗ್ತದೆ, ಬಡು ಜನರ ನಸೀಬ್ ಬದಲಿ ಆಗ್ತದೆ. ಇಂಥ ಒಳ್ಳೆ ಸ್ಕೀಮ್ ನೀವು ನೋಡ್ಬೇಕು, ಆ ಪ್ರಾಜೆಕ್ಟ್ ರಿಪೋರ್ಟ್ ತೊಗೋಬೇಕು. ನೀವು ಒಬ್ಬ ಕಾರ್ಮಿಕರಿಗೆ ಇರಲಿಕ್ಕೆ ಮನೆ, ಅವರಿಗೆ ಸೆಕ್ಯೂರಿಟಿ, ಇನ್ವೆಸ್ಟ್ ಮಾಡೋರಿಗೆ ಕನ್ಸೆಷನ್ ರೇಟ್ಗಳು. ನಮ್ಮ ಜೊತೆ ಅಮರಾವತಿಯಾದಾಗ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ನಮ್ಮ ಜೊತೆ ಕೊಟ್ಟಿದ್ರು. ನವನೀತ್ ರಾಣಾ ಅವ್ರಿಗೆ ನನಗೆ ಕೊಟ್ಟಿದ್ರು. ನವನೀತ್ ರಾಣಾ ಅವ್ರ ಕ್ಷೇತ್ರದಾಗ ಈಗಾಗಲೇ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಬಿಟ್ಟದು 3 ತಿಂಗಳಿಂದ. ನಾ ಅದು ಕಾಪಿನೂ ಕೊಡ್ತೀನಿ. ಇಲ್ಲಿ ಯಾಕೆ ನಾವು ಎಲೆಕ್ಷನ್ ನಿಂತಾಗ ಒಂದೇ ಸುಳ್ಳು 100 ಸಲ ಹೇಳಿ ಸುಳ್ಳನ್ನು ಖರೆ ಮಾಡೋ ಪ್ರಯತ್ನ ಮಾಡಿದ್ರು. ಅವ್ರು ಹೇಳಿದ್ರು ಒಂದು ಕೆಲಸ ಮಾಡಿಲ್ಲ ಜಾಧವ್ ಅವರು, ಒಂದು ಕಲ್ಲು ಎತ್ತಿಲ್ಲ ಅಂತೇಳಿ ಸುಳ್ಳು ಹೇಳಿ 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 ಇದು ಮಾಡಿದ್ರು. ಇದು ನಾವು ನಮ್ಗೆ ಏನು ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಕೆಲಸ ಆಗಲಿ ಜನರಿಗೆ. ಇವತ್ತು ಹಿಂದುಳಿದ ಜನರು, ಇವತ್ತು ಕೋಲಿ ಸಮಾಜದವರು, ಬಂಜಾರ ಸಮಾಜದವರು, ಬೇರೆ ಬೇರೆ ಸಮಾಜದವರು, ಲಿಂಗಾಯತ ಸಮಾಜ ಗರೀಬರು, ಅವರಿಗೆ 1 ಲಕ್ಷ ನೌಕರಿ ಸಿಗ್ತದೆ. ನಮ್ಮ ಇದರದಾಗ 10,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋ ಪ್ರೊವಿಷನ್ ಇಟ್ಟದ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.